ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿವು. ಅಲೋವೆರಾ ಗಿಡವನ್ನು ನೋಡಿದ ತಕ್ಷಣವೇ ನೀವು ಅಂದ್ಕೊಳ್ತೀರಾ, ಈ ಅಲೋವೆರಾ ಗಿಡ ಬಗ್ಗೆ ಯಾರಿಗೆ ತಾನೇ ಗೊತ್ತಿರಲ್ಲ, ಇದ್ರದ್ದು ಎಲ್ಲನೂ ನಮಗೆ ವಿಷಯ ಗೊತ್ತು, ನೀವೇನು ಹೊಸದಾಗಿ ವಿಡಿಯೋ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀರಾ. ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಇದನ್ನು ಯಾವ ರೀತಿ ಯೂಸ್ ಮಾಡ್ಕೊಂಡಿದ್ದೀನಿ, ಯಾವ ದಿನದಂದು ಕಟ್ಟಿದ್ದೆ, ನನಗೆ ಯಾವ ರೀತಿ ಒಳ್ಳೆಯದಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಇದೊಂಥರ ಅದೃಷ್ಟದ ಗಿಡ ಅಂತ ಹೇಳ್ಬೋದು. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದನ್ನು ಕಟ್ಟುವಂಥದ್ದು ತುಂಬಾ ಒಳ್ಳೆಯದು. ವಾಸ್ತು ಪ್ರಕಾರ ಇದನ್ನು ಕಟ್ಟೋದ್ರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ವಾಸ್ತು ದೋಷ ಇತ್ತು ಅಂದರೂ ಕೂಡ ಅದು ಕೂಡ ನಿವಾರಣೆ ಆಗುತ್ತೆ ಅಂತ. ಹಾಗೆ ಶತ್ರುಗಳ ಕಾಟ ಏನಾದರೂ, ಕೆಟ್ಟ ದೃಷ್ಟಿ ಏನಾದರೂ ನಿಮಗೆ ಬಿದ್ದಿತ್ತು ಅಂದರೂ ಕೂಡ ಅದು ಕೂಡ ನಿವಾರಣೆ ಆಗುತ್ತೆ ಅಂತ. ಈ ಅಲೋವೆರಾ ಗಿಡವನ್ನು ನಾವು ಔಷಧಿಯ ಗಿಡವಾಗಿಯೂ ಕೂಡ ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಹಾಗೆಯೇ ಇದನ್ನು ಧನಲಕ್ಷ್ಮಿ ಗಿಡ ಅಂತಲೂ ಕೂಡ ಕರೀತಾರೆ. ಹಾಗಾದರೆ ಇದರ ಒಂದು ಉಪಯೋಗವನ್ನು ನಾವು ಯಾವ ರೀತಿ ಮಾಡ್ಕೋಬೇಕಾಗತ್ತೆ, ಇದನ್ನು ಯಾವ ದಿನದಂದು ಯಾವ ಕ್ರಮಬದ್ಧವಾದಂಥ ರೀತಿಯಲ್ಲಿ ಕಟ್ಟಿದರೆ ನಿಮಗೆ ಧನದ ಹರಿವು ಅನ್ನುವಂಥದ್ದು, ಧನ ಆಕರ್ಷಣೆ ಆಗತ್ತೆ ಅನ್ನುವಂಥದ್ದು, ನೀವು ಅಂದ್ಕೊಂಡಿರುವಂಥ ಕೆಲಸ ಎಲ್ಲನೂ ಕೂಡ ಸರಾಗವಾಗಿ ನಡೀತಾ ಇರುತ್ತೆ. ಯಾವುದೇ ಥರದ ತೊಂದರೆಗಳು ಬರದೇ ರೀತಿ ನಡಿಬೇಕು ಅಂತ ಹೇಳಿದರೆ ನಾವು ಇದನ್ನು ಮಾಡಬೇಕಾಗತ್ತೆ. ನಾನು ಯಾವ ಥರ ಮಾಡಿದ್ದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇವಾಗ ಸದ್ಯದಲ್ಲೇ ನಮಗೆ ಗುರು ಪೌರ್ಣಮಿ ಬಂದಿದೆ. ಈ ವಿಡಿಯೋ ಏನಾದರೂ ನಿಮಗೆ ಇವಾಗ ಸಿಕ್ಕಿದೆ ಅಂತಂದರೆ ಖಂಡಿತ ನೀವು ತುಂಬ ಅದೃಷ್ಟವಂತರು ಅಂತ ಹೇಳ್ಬೋದು. ಗುರು ಪೌರ್ಣಮಿಯ ದಿನ ನೀವೇನಾದರೂ ಇದನ್ನು ಕಟ್ಟಿದ್ರಿ ಅಂತ ಹೇಳಿದ್ರೆ ಗುರುವಿನ ಒಂದು ಅನುಗ್ರಹ ಸಿಗತ್ತೆ ಅಂತ. ಗುರುವಿನ ಅನುಗ್ರಹ ನಿಮ್ಮ ಮೇಲಿತ್ತು ಅಂತ ಹೇಳಿದರೆ ನೀವು ಯಾವುದೇ ಕೆಲಸ ಹಿಡಿದ್ರೂ ಕೂಡ ಅದು ಸಲೀಸಾಗಿ ಜಯ ಸಿಗ್ತಾ ಹೋಗುತ್ತೆ ಅಂತ. ಅಂದರೆ ನಿಮಗೆ ಸೋಲು ಅನ್ನುವಂಥದ್ದು ನಿಮ್ಮ ಲೈಫಲ್ಲಿ ಬರೋದೇ ಇಲ್ಲ ಅಂತ. ಗುರುವಿನ ಬಲ ಇದ್ದರೆ ಎಲ್ಲನೂ ಕೂಡ ಜಯನೇ ಆಗತ್ತೆ ಅಂತ ಹೇಳ್ತಾರಲ್ವಾ. ಸೊ ಹಾಗಾಗಿ ಗುರು ಪೌರ್ಣಮಿಯ ದಿನ ಕಟ್ಟೋದ್ರಿಂದ ಇದು ತುಂಬ ವಿಶೇಷವಾಗಿರುತ್ತೆ. ಇನ್ನು ಗುರು ಪೌರ್ಣಮಿಯ ದಿನ ಕಟ್ಟಲಿಕ್ಕೆ ಆಗಿಲ್ಲ ಅಂತ ಅಂದರೆ ಬೇರೆ ಮತ್ಯಾವ ದಿನಗಳಲ್ಲಿ ಕಟ್ಬೋದು ಅಂತ ಹೇಳಿದ್ರೆ ನೀವು ಈ ಒಂದು ಗಿಡವನ್ನು ಶುಕ್ರವಾರ ದಿನನೂ ಕೂಡ ನೀವು ಪೂಜೆ ಮಾಡಿ ಕಟ್ಬೋದು. ಹಾಗೆ ಮಂಗಳವಾರ ದಿನನೂ ಕೂಡ ಪೂಜೆ ಮಾಡಿ ಕಟ್ಬೋದು. ಇನ್ನು ಪ್ರತಿ ಹುಣ್ಣಿಮೆಯಂದೂ ಕೂಡ ನೀವು ಇದನ್ನು ಪೂಜೆ ಮಾಡಿಬಿಟ್ಟು ಕಟ್ಬೋದು. ಆದರೆ ಗುರು ಪೌರ್ಣಮಿಯ ದಿನ ನಾನು ಕಟ್ಟಿರುವಂಥದ್ದು, ಅಂದರೆ ಕಳೆದ ವರ್ಷ ಗುರು ಪೌರ್ಣಮಿಯ ದಿನ ನಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿಬಿಟ್ಟೇ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡ್ಬಿಟ್ಟು ಕಟ್ಟಿದೆ. ಖಂಡಿತ ನನಗೆ ಅದರ ಒಂದು ಅದ್ಭುತವಾದಂಥ ಬದಲಾವಣೆಯನ್ನು ತರ್ತಾ ಹೋಯಿತು ಅಂತ ಹೇಳ್ಬೋದು. ಪ್ರತಿಯೊಂದರಲ್ಲೂ ಕೂಡ ಯಾವುದೋ ಒಂದು ಕೆಲಸದಲ್ಲಿ ನಮಗೆ ಸಕ್ಸಸ್ ಸಿಗ್ತಾ ಇದೆ ಅಂತ ಹೇಳಿದರೆ ಅದಕ್ಕೆಲ್ಲನೂ ಕೂಡ ಕಾರಣ ಆಗಿರುತ್ತೆ. ನಮ್ಮ ಶ್ರಮ ಒಂದು ಕಡೆ ಆಗಿದ್ದರೆ ದೈವ ಬಲ ಅನ್ನುವಂಥದ್ದು ಕೂಡ ಬೇಕಾಗಿರುತ್ತೆ. ಪಾಸಿಟಿವಿಟಿ ಅನ್ನುವಂಥದ್ದು ಕೂಡ ನಮ್ಮ ಲೈಫಲ್ಲಿ ಇರಬೇಕಾಗತ್ತೆ. ಪ್ರತಿಯೊಂದಕ್ಕೂ ಕೂಡ ಎಲ್ಲನೂ ಕೂಡ ಒಂದಕ್ಕೊಂದು ಸಪೋರ್ಟ್ ಆಗಿದ್ದಾಗಲೇ ನಮ್ಗೆ ಯಾವುದಾದ್ರೂ ಒಂದು ಕೆಲಸದಲ್ಲಿ ಯಶಸ್ಸು ಸಿಗಲಿಕ್ಕೆ ಸಾಧ್ಯತೆ ಅಲ್ವಾ. ಸೊ ಹಾಗಾಗಿ ಎಲ್ಲದರಲ್ಲೂ ಕೂಡ ಒಂದು ಪಾಸಿಟಿವಿಟಿ ಅನ್ನುವಂಥದ್ದು ಎಲ್ಲ ಒಂದು ನಾವು ಮಾಡುವಂಥ ಕೆಲಸದಲ್ಲೂ ಕೂಡ ಸಿಗತ್ತೆ ಅನ್ನುವಂಥದ್ದು ಇದು ನನ್ನ ನಂಬಿಕೆ. ಸೊ ಹಾಗೆಯೇ ನಿಮಗೂ ಕೂಡ ಯಾರಿಗಾದ್ರೂ ಇದೇ ಥರದ ಯಾವುದಾದ್ರೂ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾ ಇರ್ಬೋದು. ಹಣದ ಆಕರ್ಷಣೆಗೋಸ್ಕರ ಆಗಿರ್ಬೋದು, ಅಥವಾ ಮನೆಯಲ್ಲಿ ಮದುವೆ, ಅಥವಾ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಅಥವಾ ನಿಮ್ಮ ಮನೆ ಕಟ್ಟಿಸ್ಬೇಕು, ಅಥವಾ ಸೈಟ್ ತೊಗೊಳ್ಬೇಕು, ಮತ್ತು ಕೆಟ್ಟ ದೃಷ್ಟಿ ನಿಮ್ಮ ಮನೆ ಮೇಲೆ ಬಿದ್ದಿತ್ತು ಅಂತ ಹೇಳಿದರೆ ಶತ್ರುಗಳ ನಾಶಕ್ಕೋಸ್ಕರ ಈ ಥರ ನೀವು ಯಾವುದಕ್ಕೆ ಬೇಕಾದ್ರೂ ಇದನ್ನು ಕಟ್ಕೋಬೋದು. ಇದನ್ನು ಕಟ್ಟೋದ್ರಿಂದ ಟೋಟಲಿ ಹೇಳಬೇಕು ಅಂದರೆ ಪಾಸಿಟಿವಿಟಿ ಅನ್ನುವಂಥದ್ದು ನಿಮ್ಮ ಮನೆಯಲ್ಲಿ ನಿಲ್ಲಿಸಿರುತ್ತೆ ಅಂತ. ಹಾಗಾದರೆ ಇದನ್ನು ಎಲ್ಲಿ ಕಟ್ಟಬೇಕು ಅಂತ ಹೇಳಿದರೆ ಮನೆಯ ಮುಂಬಾಗಿಲಿಗೆ ಕಟ್ಟಬೇಕಾಗತ್ತೆ. ಇನ್ನು ಮನೆಯ ಹಿಂಬಾಗಿಲಿಗೂ ಕೂಡ ಕಟ್ಬೋದು. ಇನ್ನು ಮನೆಯಲ್ಲಿ ಮಧ್ಯದ ಒಂದು, ಅಂದರೆ ಇವಾಗ ಹಿಂದಿನ ಕಾಲದಲ್ಲಿ ಇವಾಗೆಲ್ಲ ಟೆರೆಸ್ ಮನೆಗಳಿದ್ದಾವೆ, ಬಟ್ ಆವಾಗ ಏನಾಗಿತ್ತು ಅಂತ ಅಂದರೆ ಮನೆಗಳು ಹಂಚಿನ ಮನೆಗಳು ಇರ್ತಿದ್ವು. ಅದರಲ್ಲಿ ಮಧ್ಯದ ಒಂದು ಕಂಬ ಇರುತ್ತಲ್ವ, ಸೊ ಅದಕ್ಕೆ ಕಟ್ತಾ ಇದ್ರು. ಅದನ್ನು ನಾವು ಎಲ್ಲರೂ ಸೆಂಟ್ರ್ ಪ್ಲೇಸಲ್ಲಿ ಇರುತ್ತಲ್ವ ಆ ಗಳುವಿಗೆ ಕಟ್ತಾ ಇದ್ರು. ಹಿಂದಿನ ಕಾಲದಲ್ಲಿ ಕಟ್ತಾ ಇದ್ರು, ಅಂದರೆ ಮಧ್ಯದ ಮನೆಯಲ್ಲಿ ಮಧ್ಯಭಾಗದಲ್ಲಿ ಕಟ್ತಾ ಇದ್ರು. ಬಟ್ ಇವಾಗ ಎಲ್ಲರೂ ಕೂಡ ಸಾಮಾನ್ಯವಾಗಿ ಹಳೇ ಕಾಲದ ಮನೆಗಳು ಇಲ್ಲ ಇವಾಗ. ಬಟ್ ಕೆಲವು ಹಳ್ಳಿಗಳಲ್ಲಿ ಅಥವಾ ಹಳೆಯ ಮನೆಗಳನ್ನು ಜೋಪಾನ ಮಾಡ್ಕೊಂಡು ಬಂದಿರೋಂಥ ಮನೆಗಳಲ್ಲಿ ಇದೆ ಅಲ್ವಾ. ಸೊ ಅಂಥವರು ಬೇಕಾದರೆ ಮಧ್ಯ ಮನೆಯಲ್ಲಿ ಕಟ್ಕೋಬೋದು. ಇಲ್ಲಪ್ಪ ನಮ್ಮ ಮನೆ RCC ಬಿಲ್ಡಿಂಗ್ ಇದೆ, ಅಥವಾ ನಾವು ಬಾಡಿಗೆ ಮನೆಯಲ್ಲಿದ್ದೀವಿ ಹೀಗೆ ಅಂತ ಅಂದವರು ಮನೆಯ ಫ್ರಂಟ್ ಬಾಗಿಲಿರುತ್ತಲ್ವ, ಸೊ ಆ ಬಾಗಿಲಲ್ಲಿ ಕಟ್ಕೋಬೋದು. ಇನ್ನು ದೇವ್ರ ಮನೆ ನಿಮ್ದೇನಾದರೂ ದೊಡ್ಡದಾಗಿತ್ತು ಅಂತಂದರೆ ದೇವ್ರ ಮನೆಯ ಬಾಗಿಲಲ್ಲೂ ಕೂಡ ನೀವು ಕಟ್ಬೋದು. ಹಾಗಾದರೆ ಯಾವ ರೀತಿ ಕಟ್ಟಬೇಕು, ಹುಣ್ಣಿಮೆಯ ದಿನ ಆಗಿರ್ಬೋದು, ಶುಕ್ರವಾರ ಮಂಗಳವಾರ ದಿನ ಯಾವ ಥರ ಕಟ್ಟೋದು ಅಂತಂದರೆ ಈ ಥರ ಒಂದು ಗಿಡವನ್ನು ನೀವು ಬೇರು ಸಮೇತವಾಗಿ ಕಿತ್ಕೊಂಡು ಬಂದಿರಬೇಕಾಗತ್ತೆ. ಇದನ್ನು ಯಾವುದೇ ರೀತಿ ನೆಲದ ಮೇಲೆ ಅಥವಾ
ಇದಕ್ಕೆ ಇಡಬಾರ್ದು. ಕಿತ್ಕೊಂಡು ಬಂದ ಮೇಲೆ ಅದನ್ನು ನೆಲಕ್ಕೆ ಇಡಲೇಬಾರ್ದು. ನೀವು ಎತ್ತರವಾದಂಥ ಪ್ಲೇಸಲ್ಲೇ ಇಟ್ಟಿರಬೇಕು. ಪೂಜೆ ಮಾಡುವಾಗಲೂ ಕೂಡ ಅಷ್ಟೇ ಈ ಥರ ಒಂದು ತಟ್ಟೆ ಅಥವಾ ಮಣಿ ಏನಾದರೂ ಇಟ್ಕೊಂಡು ಅದರಲ್ಲೇ ಇಡಬೇಕಾಗತ್ತೆ. ಈ ಥರ ಇಟ್ಬಿಟ್ಟೆ ನೋಡಬೇಕಾಗತ್ತೆ. ಬೇರು ಸಮೇತನೇ ಇರಬೇಕು. ಇದು ನೀರಿಲ್ದೇನೂ ಕೂಡ ಬೆಳೀತಾ ಇರುತ್ತೆ. ಇನ್ನೂ ಒಂದು ಹೇಳ್ಬಿಡ್ತೀನಿ, ಇದನ್ನು ಪೂಜೆ ಮಾಡೋದಕ್ಕಿಂತ ಯಾವ ಥರ ಕಟ್ಟಬೇಕು ಅನ್ನೋದಕ್ಕಿಂತ ಮುಂಚೆನೇ ಹೇಳ್ಬಿಡ್ತೀನಿ. ನಿಮ್ಮ ಮನೆಯಲ್ಲಿ ಏನಾದರೂ ಇದ್ದಕ್ಕಿದ್ದ ಹಾಗೆ ಈ ಗಿಡವನ್ನು ಹಚ್ಚಿದ ಮೇಲೆ ಈ ಗಿಡ ಏನಾದರೂ ಒಣಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇತ್ತು ಅಂದರೆ, ಈ ಥರದ ರೆಕ್ಕೆಗಳಿರುತ್ತಲ್ವ, ಸೊ ಇದು ಸ್ವಲ್ಪ ಸ್ವಲ್ಪ ಒಣಗಿದಂಗೆ ಆಗ್ತಿರುತ್ತೆ. ಕೆಲವೊಬ್ಬರು ಮನೆಯಲ್ಲಿ ಆಗ್ತಿರುತ್ತೆ. ಆ ಥರ ಆದಾಗ ನಿಮ್ಮನೆಗೆ ತುಂಬ ದೃಷ್ಟಿಯಾಗಿದೆ ಅಂತ ಅರ್ಥ. ನೀವು ಅವಾಗ ಏನು ಮಾಡಬಾರ್ದು, ನೀವು ಎಲ್ಲಿ ಗಿಡವನ್ನು ಈ ಥರ ಕಟ್ಟಿರ್ತೀರಲ್ವ, ಸೊ ಇದ್ರ ಕೆಳಗಡೆ ನೆಲದಲ್ಲಿ ನೀವೇನು ಮಾಡಬೇಕಾಗುತ್ತೆ, ಒಂದು ಬಕೆಟಲ್ಲೋ ಅಥವಾ ಒಂದು ಅಗಲವಾದಂಥ ಪಾತ್ರೆಯಲ್ಲೋ ನೀರನ್ನು ಹಾಕಿ ಕೆಳಗಡೆ ಇಡಿ. ಇದು ಹೀಗೆ ಮೇಲೆ ಕಟ್ಟಿರ್ತೀರಾ, ಈ ನೆಲದಲ್ಲಿ ಏನು ಮಾಡಬೇಕಾಗುತ್ತೆ, ಸ್ವಲ್ಪ ನೀರನ್ನು ಇಡಿ. ಆ ನೀರನ್ನು ಇದು ಎಳ್ಕೊಳ್ಳುತ್ತೆ. ಅಂದರೆ ಇದು ಮುಖವಾಗಿರುತ್ತಲ್ವ, ಸೊ ಇದರಲ್ಲಿ ತುದಿ ಮುಳ್ಳಾಗಿರುತ್ತಲ್ವ, ಸೊ ಇದು ನೀರನ್ನು ಎಳ್ಕೊಳ್ಳುತ್ತೆ. ಜಸ್ಟ್ ನೀರನ್ನು ಎಳ್ಕೊಂಡ್ರೂ ಕೂಡ ಇದೇನಾಗಿರುತ್ತೆ, ಚೆನ್ನಾಗಿ ಚಿಗುರುತ್ತೆ ಅನ್ನುವಂಥದ್ದು. ಸೊ ಅದನ್ನು ಕೂಡ ಮಾಡ್ಕೋಬೋದು. ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಕಟ್ಟಿದಾಗ ಅದೇನಾದರೂ ಕೊಳೆತು ಬಿದ್ದೋಯ್ತು ಅಂತ ಅಂದರೂ ಕೂಡ ನೀವು ಹೆದರ್ಕೊಳ್ಳೋಕೆ ಹೋಗಬೇಡಿ. ಏಕೆಂದರೆ ನೀರಿನ ಅಂಶ ಜಾಸ್ತಿ ಇದ್ದಾಗ ಅದು ಕೊಳಿತಾ ಇರುತ್ತೆ. ಆ ಥರ ಆಯಿತು ಅಂದಾಗ ಅದೇನು ಅಪಶಕನ ಹಾಗೆ ಹೀಗೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಮತ್ತೆ ಒಂದು ಯಾವುದೋ ಶುಕ್ರವಾರ ಅಥವಾ ಮಂಗಳವಾರ ಅಥವಾ ಹುಣ್ಣಿಮೆ ದಿನ ಏನು ಮಾಡಿ ಅದನ್ನು ತೆಗೆದುಬಿಟ್ಟು ಇನ್ನೊಂದನ್ನು ಕಟ್ಬೋದು. ಇದು ಯಾವುದೇ ಥರದ ಅಪಶಕನ ಅಲ್ಲ. ಸೊ ಇದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ. ತುಂಬ ಜನರು ಅದನ್ನೇ ಅಂದ್ಕೊಳ್ತಾ ಇರ್ತೀವಿ, ಕಟ್ತೀವಿ ಒಣಗಿಬಿಡತ್ತೆ ಅಥವಾ ಅದು ಕೊಳೆತು ಬಿದ್ದುಬಿಡತ್ತೆ ಅಂತ ಹಿಂಗೆ ಆಗ್ತಿರತ್ತೆ. ಸೊ ಆ ಥರ ಆದಾಗ ಏನು ಮಾಡೋಕ್ಕಾಗಲ್ಲ. ಅದಕ್ಕೇನು ಅಪಾರ್ಥವನ್ನು ಕಲ್ಪಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಇದು ನನಗೆ ಗೊತ್ತಿರುವಂಥದ್ದು. ಬಟ್ ಅದಕ್ಕೆ ಪರ್ಟಿಕ್ಯುಲರಾಗಿ ಬೇರೆ ಏನಾದರೂ ಇದ್ದರೆ ನನಗೆ ಗೊತ್ತಿಲ್ಲ, ನಿಮಗೇನಾದರೂ ಗೊತ್ತಿದ್ದರೆ ಅದನ್ನು ಕಮೆಂಟ್ ಮಾಡಿ, ಓಕೆನಾ. ಸೊ ಹಾಗಾದರೆ ಯಾವ ಥರ ಕಟ್ಟೋದು ಅಂತ ಹೇಳಿ ನೋಡೋದಾದರೆ, ಅಂದರೆ ಪೂಜೆ ಮಾಡೋದು ಅಂತ ನೋಡೋದಾದರೆ, ಈ ಥರ ತಟ್ಟೆಯಲ್ಲಿ ಇಟ್ಕೋಬೇಕು. ಫಸ್ಟು ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಮಿಕ್ಸ್ ಮಾಡಬೇಕು. ಅರಿಶಿಣವನ್ನು ನೀವು ಹೀಗೆ ಒಂದು ಬೌಲಲ್ಲಿ ಕಲಿಸ್ಕೊಂಡು ಇಟ್ಕೊಳ್ಳಿ. ಇದನ್ನು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಇದಕ್ಕೆಲ್ಲದಕ್ಕೂ ಕೂಡ ಈ ಥರ ಹಚ್ಬಿಡಿ. ಎರಡೂ ಕಡೆನೂ ಕೂಡ ಹಚ್ಚಿ ಈ ಥರ ಹಚ್ಚಬೇಕು. ಅರಿಶಿನ ಹಚ್ಚೋದ್ರಿಂದ ಏನೂ ಆಗಲ್ಲ. ನಾವು ಅರಿಶಿನ ಹಚ್ಚಿದ್ರೆ ಮತ್ತೇನಾದರೂ ಆಗುತ್ತಾ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ, ಖಂಡಿತ ಇಲ್ಲ. ಇದನ್ನು ಫಸ್ಟ್ ಗಿಡವನ್ನು ಸ್ವಚ್ಛವಾಗಿ ತೊಳ್ಕೊಂಡು ಬಂದಿರಬೇಕು. ಅದಾದಮೇಲೆ ಈ ಥರ ಗಿಡಕ್ಕೆ ಹಚ್ಕೊಡಿ. ಆಮೇಲೆ ಇಲ್ಲಿ ತುದಿಗೆ ಮುಳ್ಳಿರುತ್ತೆ, ಸೊ ಅದನ್ನು ಯಾವುದೇ ಕಾರಣಕ್ಕೂ ಮುರಿಬಾರ್ದು. ಆ ಥರ ಮುಕ್ಕು ಮಾಡಬೇಡಿ, ಅದನ್ನು ಹಾಗೆ ಇಟ್ಕೊಂಡಿರಿ. ಸ್ವಲ್ಪ ಲೈಟಾಗಿ ಹೀಗೆ ಹಚ್ಕೊಳ್ಳಿ ಹಿಂದೆ. ಇದಾದಮೇಲೆ ಪೂಜೆ ಮಾಡಬೇಕು. ಅದಕ್ಕೆ ಈ ಥರ ಪೂಜೆ ಮಾಡ್ಕೊಳ್ಳಿ. ನಿಮಗೆಲ್ಲ ಇದ್ರ ಬಗ್ಗೆ ಗೊತ್ತಿರುತ್ತೆ, ಭಕ್ತಿಯಿಂದ ಬೇಡ್ಕೊಂಡ್ಬಿಟ್ಟು ಪೂಜೆ ಮಾಡ್ತಾ ಹೋಗಿ. ಈ ಥರ ಪೂಜೆ ಮಾಡ್ಕೊಳ್ಳಿ. ಈ ಥರ ಪೂಜೆ ಆದಮೇಲೆ ಇದಕ್ಕೆ ಒಂದು ಗ್ರಂಥಿಕೆ ಅಂಗಡಿಯಲ್ಲಿ ನಿಮಗೆ ಈ ಥರದ್ದು ದಾರ ಸಿಗ್ತಿರುತ್ತೆ. ಸೊ ಈ ದಾರ ಬೇಕಾದರೂ ತೊಗೊಳ್ಬೋದು. ಅಥವಾ ಇನ್ ಕೇಸ್ ನಿಮ್ಮ ಮನೇಲಿ ಈ ಥರದ ದಾರ ಏನಾದರೂ ಇಲ್ಲ ಅಂತ ಹೇಳಿದ್ರೆ, ನಾವು ಹಂಗ್ನೂಲ್ ಅಂತ ಯೂಸ್ ಮಾಡ್ತೀವಲ್ವ, 5 ಎಳೆ ದಾರವನ್ನು ಕಂಕಣ ಕಟ್ಟಲಿಕ್ಕೆ ಇದಕ್ಕೆ ಯೂಸ್ ಮಾಡ್ತಾ ಇರ್ತೀವಲ್ವ, ಅದನ್ನೇ ನೀವು ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ಳಿ. ಮಡಿಕೆ ಮಾಡಿಕೊಂಡು 1-2 ಮಡಿಕೆ 3 ಮಡಿಕೆ ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ ಇದಕ್ಕೆ ಬಿಡಬೇಕು. ಈ ಬೇರಲ್ಲಿ ಕಟ್ಟಬೇಕು. ನೀವು ಇಲ್ಲಿ ಕಟ್ಟಿದಾಗ ಏನಾಗುತ್ತೆ, ಇದ್ರ ಪ್ರೆಷರ್ ಒಂದು ಸ್ವಲ್ಪ ಜಾಸ್ತಿ ಬಿದ್ದುಬಿಟ್ಟು ಕೊಳೆಯುವಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಇದನ್ನು ಬಿಟ್ಟು ಇಲ್ಲಿ ಕಟ್ಟಬೇಕಾಗತ್ತೆ. ನೀಟಾಗಿ ಕಟ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಲ್ವ ಆ ಥರ ನೋಡ್ಕೊಳ್ಳಿ.
ಒಂದು 2 ರೌಂಡ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಏನು ಇದು ಬೇಡ. ಅದಕ್ಕೆ ಬೇರಿಗೆ ಕಟ್ಕೋಬೇಕು, ಬೇರಿನ ಕಡೆನೇ ಕಟ್ಕೋಬೇಕು ಅಂತ ಹೇಳುವಂಥದ್ದು. ಓಕೆನಾ? ಸೊ ಈ ಥರ ಮಾಡ್ಕೊಂಡ್ಬಿಟ್ಟು ಕಟ್ಟಿ ಆದಮೇಲೆ ನಿಮಗೆ ಎಲ್ಲಿ ಕಟ್ಟಬೇಕು ಅನ್ಸುತ್ತಲ್ವ, ದೇವ್ರ ಮನೆ ಅಥವಾ ಮನೆಯ ಮುಂಬಾಗಿಲು ಅಥವಾ ಮಧ್ಯದ ಮನೆಯಲ್ಲಿ ಯಾವ ಥರ ಬೇಕು ಎಲ್ಲಿ ಬೇಕೋ ಅಲ್ಲಿ ಕಟ್ಕೋಬೋದು. ಆಗಾಗ ನೀವೇನು ಮಾಡಬೇಕು, ಪ್ರತಿನಿತ್ಯ ಕೂಡ ಪೂಜೆ ಮಾಡ್ತಾ ಇರ್ತೀವಿ ಅಲ್ವಾ, ಆವಾಗ ನೀವು ಅದಕ್ಕೆ ಊದಿನ ಕಡ್ಡಿ ಅಥವಾ ಲೋಬಾನದ ಹೊಗೆಗಳನ್ನೆಲ್ಲವನ್ನು ಕೂಡ ನೀವೇನು ಮಾಡ್ಬೋದು, ಹಿಡಿತಾ ಹೋಗ್ಬೋದು. ಸೊ ಈ ಥರ ನೋಡ್ಕೊಳ್ಳಿ. ಈ ಥರ ಮಾಡಿದ್ವಲ್ವಾ. ಸೊ ಇವಾಗ ಇದಕ್ಕೆ ಊದ್ಬತ್ತಿಯ ಒಂದು ಹೊಗೆಯನ್ನು ಹಿಡಿಬೇಕಾಗತ್ತೆ. ಹಿಡಿದ್ಬಿಟ್ಟು ಕಟ್ಟಬೇಕಾಗತ್ತೆ. ಇಷ್ಟೇ ನೋಡಿ, ಈ ಥರ ಮಾಡಬೇಕಾಗತ್ತೆ. ಬೆಳಗ್ಗೆನೇ ಇದನ್ನು ನೀವು ಪೂಜೆ ಮಾಡ್ಕೋಬೇಡಿ. ಅಂದರೆ ನೀವು ಶುಕ್ರವಾರ ಆಗಿರ್ಬೋದು, ಮಂಗಳವಾರ ಆಗಿರ್ಬೋದು ಅಥವಾ ಹುಣ್ಣಿಮೆ ಆಗಿರ್ಬೋದು. ಈಗ ಮುಂದೆ 10ನೇ ತಾರೀಕಿಗೆ ಗುರು ಪೌರ್ಣಿಮೆ ಇದೆ. ತುಂಬ ಒಳ್ಳೆಯ ದಿನ. ಅವತ್ತಿನ ದಿನ ನೀವು ಮಾಡಿದರೆ ತುಂಬಾ ಒಳ್ಳೆಯದಾಗತ್ತೆ. ಇದನ್ನು ನಾನು ಇದೇ ಥರ ಕಳೆದ ವರ್ಷ ಮಾಡಿದ್ದೆ. ಅದು ಗುರು ಪೌರ್ಣಿಮೆಯ ದಿನವೇ ಮಾಡಿದ್ದೆ. ಸೊ ನನ್ನ ಲೈಫಲ್ಲಂತೂ ತುಂಬ ಅದ್ಭುತವಾದಂಥ ಚೇಂಜಸ್ಮೆಂಟನ್ನು ನಾನು ನೋಡ್ತಾ ಬಂದಿದ್ದೀನಿ. ಸೊ ನಿಮಗೂ ಕೂಡ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಉದ್ದೇಶದಿಂದ ಸೊ ಇದನ್ನು ಹೇಳ್ತಾ ಇರುವಂಥದ್ದು. ಎಲ್ರಿಗೂ ಕೂಡ ಒಳ್ಳೆಯದಾಗತ್ತೆ. ಎಲ್ಲರ ಮನೆಯ ಬಾಗಿಲಿಗೂ ಕೂಡ ಇದನ್ನು ಕಟ್ಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕ. ನೀವು ಬಾಡಿಗೆ ಮನೆಯಲ್ಲಿದ್ದೀರಾ ಅಥವಾ ಸ್ವಂತ ಮನೆಯಲ್ಲಿದ್ದೀರಾ, ಅದು ಮ್ಯಾಟ್ರ್ ಆಗಲ್ಲ. ನೀವು ಎಲ್ಲಿ ವಾಸವಾಗಿರ್ತೀರಾ ಅದು ನಿಮ್ಮ ತಾಣ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಧನ ಆಕರ್ಷಣೆ ಆಗಬೇಕು. ನೀವು ಹಿಡಿದಿರುವಂಥ ಕೆಲಸ ಯಾವುದೇ ಇರಲಿ ಕೂಡ ಅದೆಲ್ಲದೂ ಕೂಡ ಸಲೀಸಾಗಿ ಆಗಬೇಕು ಅಂತ ಹೇಳಿದರೆ, ನಿಮಗೆ ಯಾವುದೇ ಥರದ ಕೆಟ್ಟ ದೃಷ್ಟಿ ಬರಬಾರ್ದು ಅಂತ ಹೇಳಿದರೆ ನೀವು ಇದನ್ನು ಕಟ್ಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕ. ಇದು ನನ್ನ ಸ್ವಂತ ಅನುಭವ. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಬೆಳಗ್ಗೆನೇ ಪೂಜೆ ಮಾಡ್ಕೋಬೇಕಾಗತ್ತೆ. ಶುಕ್ರವಾರ, ಮಂಗಳವಾರ ಅಥವಾ ಹುಣ್ಣಿಮೆ ಯಾವ ದಿನ ಆದರೂ ಸರಿ, ಬೆಳಗ್ಗೆನೇ ಪೂಜೆ ಮಾಡಿ ಅಲ್ಲೇ ನಿಮ್ಮ ದೇವ್ರ ಜಗಲಿ ಮೇಲೇ ಎತ್ತಿಟ್ಟಿರಿ. ಆದರೆ ಅದನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರ್ದು. ಮಣೆ ಅಥವಾ ಈ ಥರ ತಟ್ಟೆಯಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಸಂಜೆ ಸಮಯ, ಗೋಧೂಳಿ ಸಮಯ ಅಂತ ಹೇಳ್ತೀವಲ್ವ, ಅಂಥ ಸಮಯದಲ್ಲಿ ಅಂದರೆ 6 ಗಂಟೆಯಿಂದ 7 ಗಂಟೆ ಮಧ್ಯ ಸಮಯ ಇರುತ್ತಲ್ವ, ಅಂಥ ಸಮಯದಲ್ಲಿ ನೀವು ಮನೆಗೆಲ್ಲ ದೀಪ ಹಚ್ತಾ ಇರ್ತೀರಲ್ಲ, ಆ ಸಮಯದಲ್ಲಿ ಮತ್ತೆ ಒಂದ್ಸರಿ ಧೂಪವನ್ನು ಹಿಡಿದ್ಬಿಟ್ಟು ನೀವು ನಿಮ್ಮ ಬಾಗಿಲಿಗೆ ಕಟ್ತಾ ಬರಬೇಕಾಗತ್ತೆ. ಖಂಡಿತ ಎಲ್ರಿಗೂ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥ ಮನೋಭಾವನೆಯಿಂದ ಮಾಡಿರುವಂಥದ್ದು. ಮುಂದೆ ಬರುವಂಥ ಗುರು ಪೌರ್ಣಿಮೆ ದಿನ ಯಾರೆಲ್ಲ ಕಟ್ಟಿದ್ದೀರಾ ತುಂಬಾ ಒಳ್ಳೆಯದು. ಯಾರು ಮನೆಯಲ್ಲಿ ಇಲ್ವೋ ಅವರೆಲ್ಲರೂ ಕೂಡ ಇದೇ ಮುಂದೆ ಬರುವಂಥ ಗುರು ಪೌರ್ಣಿಮೆಯ ದಿನ ಇದನ್ನು ಕಟ್ಟಿ ಖಂಡಿತ ನಿಮ್ಮ ಮನೆಯಲ್ಲೂ ಕೂಡ ತುಂಬ ಚೇಂಜಸ್ಮೆಂಟನ್ನು ನೀವು ನೋಡ್ತಾ ಹೋಗ್ತೀರಾ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಶುಭ ದಿನ.